ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ಒಂದು ಇಂಪಾರ್ಟೆಂಟ್ ವಿಡಿಯೋನ ನಿಮಗೋಸ್ಕರ ತೊಗೊಂಬಂದಿದ್ದೀನಿ. ತುಂಬ ಜನಕ್ಕೆ ತುಂಬ ಚಿಕ್ಕ ವಯಸ್ಸಲ್ಲೇ ಏನೋ ದೊಡ್ಡ ವಯಸ್ಸಾಗ್ಬಿಟ್ಟಿದೆ ಅನ್ನೋ ಥರ ಕಾಣ್ತಿರುತ್ತೆ ಅಲ್ವಾ? ಅಂದರೆ ಲೈಕ್ ಫೇಸ್ ಮೇಲೆ ವ್ರಿಂಕಲ್ಸ್ ಎಲ್ಲ ಬರೋವಂಥದ್ದು, ಈ ಥರ ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ನನಗೆ ಗೊತ್ತಿರೋ ಥರ 3 ರೀಸನ್ಸ್ ಹೇಳ್ತೀನಿ. ಫಸ್ಟ್ ಒನ್ ಬಂದುಬಿಟ್ಟು ಕಡಿಮೆ ವಾಟರ್ ಕುಡಿಯೋದು, ಅಂದರೆ ನೀರನ್ನು ತುಂಬ ಕಡಿಮೆ ಕುಡಿಯೋ ಅಂಥವ್ರಿಗೆ. ಲೈಕ್ ನಾನು ಕೂಡ ತುಂಬ ಕಡಿಮೆ ಕುಡಿತಿರ್ತೀನಿ, ಅಂದರೆ ಡೈಲಿ ಅಟ್ಲೀಸ್ಟ್ 3 ಲೀಟರ್ಸ್ ಆಫ್ ವಾಟರ್ ಆದರೂ ಕುಡಿಬೇಕು. ಆ್ಯಂಡ್ ಸೆಕೆಂಡ್ ಒನ್ ಬಂದುಬಿಟ್ಟು ತುಂಬ ಯೋಚನೆ ಮಾಡೋರಿಗೆ, ಲೈಕ್ ತುಂಬಾ ಯೋಚನೆ ಮಾಡ್ತಾ ಇರ್ತಾರಲ್ವ, ಸೊ ಅಂಥವರಿಗೆ ಸ್ವಲ್ಪ ಬೇಗನೆ ಫೇಸ್ ಮೇಲೆ ವ್ರಿಂಕಲ್ಸ್ ಎಲ್ಲ ಬಂದುಬಿಡೋದು, ಸೊ ವಯಸ್ಸಾದವ್ರ ಥರ ಕಾಣೋದು, ಆ ಥರ ಎಲ್ಲ ಆಗ್ತಿರುತ್ತೆ. ಆ್ಯಂಡ್ ಥರ್ಡ್ ಒನ್ ಬಂದುಬಿಟ್ಟು ಫೇಸ್ ಕೇರ್ ಮಾಡದೇ ಇರೋರು. ಎಸ್, ಫೇಸ್ ಕೇರನ್ನು ಮಾಡ್ದೇನೆ ಸುಮ್ಮನೆ ನೆಗ್ಲೆಕ್ಟಾಗಿ ಮಾಡ್ತಾ ಇರ್ತಾರೆ. ಅದೇನು ಕೇರ್ ಮಾಡಲೇಬೇಕು, ಆವಾಗಿನ ಕಾಲದವರೆಲ್ಲ ಕೇರ್ ಮಾಡ್ತಿದ್ರಾ ಆ ಥರ ಎಲ್ಲ ಅಂದ್ಕೋಬೋದು. ಬಟ್ ಎಸ್, ಆವಾಗಿನ ಕಾಲದವರು ಕೂಡ ಕೇರ್ ಮಾಡ್ತಾಯಿದ್ರು. ಬಟ್ ಅವರು ಡೈರೆಕ್ಟ್ ಫೇಸ್ ಮೇಲೆ ಅಪ್ಲೈ ಮಾಡದೆ ಅವರು ತಮ್ಮ ಫುಡ್ ಜೊತೆಯಾಗಿ ಅವರು ಕೇರ್ ಮಾಡ್ತಾಯಿದ್ರು. ಲೈಕ್ ಫುಡ್ ಚೆನ್ನಾಗಿ ಒಳ್ಳೆ ಪ್ರೋಟೀನ್ಸ್ ಇರುವಂಥ ಫುಡ್ಸ್ ಇವೆಲ್ಲ ತೊಗೊಂಡು ಅವರು ತಮ್ಮ ಸ್ಕಿನ್ನನ್ನು ಕೇರ್ ಮಾಡ್ತಾಯಿದ್ರು. ಬಟ್ ಈಗಿನ ಜನ್ರೇಷನಲ್ಲಿ ಯಾವುದು ತುಂಬ ಹೆಲ್ದಿ ಇರುತ್ತೋ ಅದನ್ನು ತುಂಬ ಕಡಿಮೆ ತಿಂತಾರೆ, ಯಾವುದು ಅನ್ಹೆಲ್ದಿ ಇರುತ್ತೋ ಅದನ್ನು ಜಾಸ್ತಿ ತಿಂತಾರೆ. ಸೊ ಅಂಥ ಟೈಮಲ್ಲಿ ನಾವು ಫೇಸ್ ಮೇಲೆ ಕೂಡ ಕೇರನ್ನು ತಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಯಾರು ಕಡಿಮೆ ಏಜಲ್ಲಿ ವ್ರಿಂಕಲ್ಸ್ ಎಲ್ಲ ಬಂದು ಸಫರ್ ಆಗ್ತಿದ್ದೀರೋ, ಸೊ ಅಂಥವ್ರಿಗೋಸ್ಕರ ಇವತ್ತು ಒಂದು ಒಳ್ಳೆ ಹೋಮ್ ರೆಮಿಡಿನ ತೊಗೊಂಬಂದಿದ್ದೀನಿ. ಈ ಹೋಮ್ ರೆಮಿಡಿನ ನೀವು ಜಸ್ಟ್ 3 ಮಂತ್ಸ್ ಫಾಲೋ ಮಾಡಿದ್ರೆ ಸಾಕು, ನಿಮಗೆ ಇರುವಂಥ ಎಲ್ಲ ಪ್ರಾಬ್ಲಮ್ಸ್ ಕ್ಲಿಯರ್ ಆಗಿಬಿಡುತ್ತೆ. ಲೈಕ್ ನಿಮ್ಮ ಮೇಲೆ ವ್ರಿಂಕಲ್ಸ್ ಏನಾದರೂ ಇದ್ದರೂ ಕೂಡ ಅದೆಲ್ಲ ಕ್ರಮೇಣವಾಗಿ ಕಡಿಮೆ ಆಗುತ್ತೆ. ಆ್ಯಂಡ್ ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗಿರ್ಬೋದು, ಯಾವುದೇ ರೀತಿಯ ಪಿಂಪಲ್ಸ್ ಆಗಿರ್ಬೋದು, ಯಾವುದೇ ರೀತಿಯ ಪಿಗ್ಮೆಂಟೇಷನ್ ಆಗಿರ್ಬೋದು, ಇವೇನೂ ಬರಲ್ಲ. ನಾರ್ಮಲ್ ಆಗಿ ಹೋಮ್ ರೆಮಿಡೀಸ್ನ ಯೂಸ್ ಮಾಡಿಕೊಂಡು ಈ ಪ್ರಾಬ್ಲಮ್ನ ಕ್ಯೂರ್ ಮಾಡ್ಕೋಬೋದು. ಸೊ ರೆಮಿಡಿ ಏನು ಅಂತ ವಿಡಿಯೋ ನೋಡ್ಕೊಬನ್ನಿ. ಮೊದಲನೇದಾಗಿ ಒಂದು ಹಾಫ್ ಕ್ಯೂಕಂಬರನ್ನು ನೀವು ವಾಶ್ ಮಾಡ್ಕೊಂಬಿಟ್ಟು ಡೈರೆಕ್ಟಾಗಿ ಕಟ್ ಮಾಡಿ ಈ ಥರ ಪೇಸ್ಟ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ನೀವು ಪೀಲ್ ಮಾಡಿಕೊಂಡು ಕೂಡ ಈ ಥರ ಪೇಸ್ಟ್ ಮಾಡ್ಕೋಬೋದು. ನಂತರ ಪ್ಯೂರ್ ಆದ ಕ್ಯೂಕಂಬರ್ ರಸವನ್ನು ತೆಗೆದು ಒಂದು ಸೈಡಲ್ಲಿ ಇಟ್ಕೊಳ್ಳಿ. ನಂತರ ನೀವು ಇದರಲ್ಲಿ 2 ಭಾಗವನ್ನು ಮಾಡ್ಕೋಬೇಕಾಗತ್ತೆ. 1-2 ಸ್ಪೂನಷ್ಟು ಕ್ಯೂಕಂಬರ್ ಜ್ಯೂಸಲ್ಲಿ 2ರಿಂದ 2.5 ಸ್ಪೂನಷ್ಟು ಅಲೋವೆರಾ ಜೆಲ್ಲನ್ನು ಆ್ಯಡ್ ಮಾಡ್ಕೋಬೇಕು. ನಂತರ 1/2 ಸ್ಪೂನಷ್ಟು ಗ್ಲಿಸರಿನನ್ನು ಆ್ಯಡ್ ಮಾಡ್ಕೋಬೇಕು. ಈ ಮೂರನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂಥರ ಜೆಲ್ ಫಾರ್ಮ್ ಕ್ರಿಯೇಟ್ ಆಗುತ್ತೆ, ಅಲ್ಲಿವರೆಗೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 5 to 10 ಮಿನಿಟ್ಸ್ ಆಗುತ್ತೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ. ನಂತರ ಇವು ಮೂರನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಥರ ಜೆಲ್ಲಿ ಫಾರ್ಮ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಜೆಲ್ಲಿ ಫಾರ್ಮಲ್ಲಿ ಇದು ಕ್ರಿಯೇಟ್ ಆಗಿದೆ ಅಂತ. ಸೊ ಇದು ಬಂದುಬಿಟ್ಟು ನೀವು ಮಾಯ್ಶ್ಚರೈಸರ್ ಥರ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಒಂದು ಟೋನರನ್ನು ಇಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಈ ಟೋನರ್ಗೋಸ್ಕರ ನಾನು ಮಿಕ್ಕಿರುವಂಥ ಕ್ಯೂಕ್ಯುಂಬರ್ ಜ್ಯೂಸಲ್ಲಿ ಒಂದು 10 ಸ್ಪೂನಷ್ಟು ರೋಸ್ ವಾಟರನ್ನು ನಾನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಪ್ಯೂರ್ ರೋಸ್ ವಾಟರ್, ಮನೆಯಲ್ಲೇ ಪ್ರಿಪೇರ್ ಮಾಡಿರುವಂಥ ರೋಸ್ ವಾಟರ್ ಲಿಂಕ್ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತೀನಿ. ಇವೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ಪ್ರೇ ಬಾಟಲಲ್ಲಿ ಈ ಥರ ಶಿಫ್ಟ್ ಮಾಡ್ಕೊಳ್ಳಿ. ನಂತರ ಈ ಸ್ಪ್ರೇ ಬಾಟಲ್ ನೀವು ಡೈರೆಕ್ಟ್ ಶಾಪಿಂದ ತೊಗೊಂಬಂದಿದ್ರೆ ಇದನ್ನು ಒಂದು 2 ಮಿನಿಟ್ಸ್ ಸ್ಟೀಮ್ ಮಾಡಿಬಿಟ್ಟು ಯೂಸ್ ಮಾಡಿ. ಇಲ್ಲಿ ತುಂಬ ಈಸಿಯಾಗಿ ಟೋನರ್ ಆ್ಯಂಡ್ ಮಾಯ್ಶ್ಚರೈಸರ್ ಅನ್ನೋದು ರೆಡಿಯಾಗಿದೆ. ಸೊ ಈಗ ರೆಮಿಡಿ ನೋಡಿದ್ರಲ್ವಾ, ಒಂದು ಬಂದುಬಿಟ್ಟು ನಾನು ಟೋನರನ್ನು ಹೇಳ್ಕೊಟ್ಟಿದ್ದೀನಿ, ಕುಕ್ಕುಂಬರ್ ಟೋನರ್, ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ಕುಕ್ಕುಂಬರ್ ಫೇಸ್ ಕ್ರೀಮನ್ನು ಹೇಳ್ಕೊಟ್ಟಿದ್ದೀನಿ. ಸೊ ಇದನ್ನು ಏನಿಲ್ಲ, ಜಸ್ಟ್ ನೀವು ಡೈಲಿ ಮಾರ್ನಿಂಗ್ ಆ್ಯಂಡ್ ನೈಟ್ 2 ಟೈಮ್ಸ್ ಯೂಸ್ ಮಾಡಿದ್ರೆ ಸಾಕು, ಅಷ್ಟೇ. ನಾನು ಇದು ಸಜೆಷನ್ ಮಾಡೋದು, ಜಸ್ಟ್ 2 ಟೈಮ್ಸ್ ಯೂಸ್ ಮಾಡಿದ್ರೆ ಸಾಕು. ಇದು ಫೇಸ್ ಮೇಲೆ ಇರುವಂತಹ ವ್ರಿಂಕಲ್ಸನ್ನು ಕಡಿಮೆ ಮಾಡುತ್ತೆ. ಜಸ್ಟ್ 3 ಮಂತ್ಸ್ ಯೂಸ್ ಮಾಡಿ ನೋಡಿ, ನಿಮ್ಮ ಫೇಸ್ ಎಷ್ಟು ಚೆನ್ನಾಗಾಗುತ್ತೆ ಆ್ಯಂಡ್ ಎಷ್ಟು ಹೆಲ್ದಿಯಾಗಿ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಕಡಿಮೆ ಏಜಲ್ಲೇ ಸ್ಕಿನ್ ಮೇಲೆ ವ್ರಿಂಕಲ್ಸ್ ಎಲ್ಲ ಬಂದಿರುತ್ತಲ್ವ, ಸೊ ಅದಕ್ಕೋಸ್ಕರ ಇದು ದಿ ಬೆಸ್ಟ್ ರೆಮಿಡಿ ಅಂತಲೇ ಹೇಳ್ಬೋದು. ಇವೆರಡನ್ನು ಕೂಡ ನೀವು ಜಸ್ಟ್ 3 ಮಂತ್ಸ್ ಯೂಸ್ ಮಾಡಿ ನೋಡಿ. ಇದು ಮಾರ್ನಿಂಗ್ ಫೇಸ್ ವಾಶ್ ಮಾಡಿಕೊಂಡು ಈ ಥರ 4 to 5 ಸ್ಪ್ರೇಸ್ ಮಾಡಬೇಡಿ, ಕೈಯಿಂದ ಏನು ಟಚ್ ಮಾಡಬೇಡಿ, ಆಯಿತಾ? ಜಸ್ಟ್ ಈ ಥರ ಡ್ರೈ ಆಗಲಿ. ಇದು ತುಂಬ ತುಂಬ ಒಳ್ಳೆಯದು ಗೈಸ್, ನಿಜವಾಗ್ಲೂ. ಈ ಒಂದು ರೆಮಿಡಿನ ನೀವು ಫಾಲೋ ಮಾಡಿ ನೋಡಿ, ಒಂದು 3 ಮಂತ್ಸ್ ಫಾಲೋ ಮಾಡಿ ನೋಡಿ, ಅಷ್ಟೇ. ನಿಮ್ಮ ಫೇಸ್ ಮೇಲಿರುವಂಥ ವ್ರಿಂಕಲ್ಸ್ ಎಲ್ಲ ಕಡಿಮೆ ಆಗುತ್ತೆ. ವಯಸ್ಸಾದವ್ರ ಥರ ಕಾಣ್ತಾರಲ್ವ, ಅದೆಲ್ಲ ಕೂಡ ರಿಂಕಲ್ಸ್ ಎಲ್ಲ ಕಡಿಮೆ ಆಗಿ ತುಂಬ ಯಂಗಾಗಿ ಕೂಡ ಕಾಣ್ತೀರಾ. ಆ್ಯಂಡ್ ಇದನ್ನು ದೊಡ್ಡವರು ಚಿಕ್ಕವರು ಯೂಸ್ ಮಾಡಬೇಕು ಅಂತ ಇಲ್ಲ, ಯಾರಾದರೂ ಯೂಸ್ ಮಾಡ್ಬೋದು. ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಆಗಿರ್ಬೋದು, ಹುಡುಗರಾಗಿರ್ಬೋದು, ಹುಡುಗಿಯರಾಗಿರ್ಬೋದು, ಯಾರಾದರೂ ಯೂಸ್ ಮಾಡ್ಬೋದು. ಅವ್ರ ಪೇರೆಂಟ್ಸ್ ಆಗಿರ್ಬೋದು, ಯಾರಾದರೂ ಕೂಡ ಇದನ್ನು ಯೂಸ್ ಮಾಡ್ಬೋದು.
ತುಂಬ ಒಳ್ಳೆಯದು. ಸ್ಪ್ರೇ ಮಾಡಿದ್ಮೇಲೆ ಇದನ್ನು ಡ್ರೈ ಆಗಬೇಡಿ. ಇದು ದಿ ಬೆಸ್ಟ್ ಟೋನರ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಬೆಸ್ಟ್ ಫೇಸ್ ಕ್ರೀಮ್ ಇದು. ಈ ಫೇಸ್ ಕ್ರೀಮ್ ಎಷ್ಟು ಒಳ್ಳೆಯದು ಸ್ಕಿನ್ಗೆ ಅಂದರೆ ತುಂಬ ಒಳ್ಳೆಯದು. ಇದು ನಿಮ್ಮ ಸ್ಕಿನ್ನನ್ನು ಮಾಯ್ಶ್ಚರ್ ಮಾಡುತ್ತೆ ಆ್ಯಂಡ್ ಆಲ್ಸೋ ನಿಮ್ಮ ಸ್ಕಿನ್ ಫೇರ್ನೆಸ್ಸನ್ನು ಕಾಪಾಡುತ್ತೆ. ಹಾಗೆಯೇ ಇದು ಆ್ಯಂಟಿ ಏಜಿಂಗ್ ಆಗಿ ವರ್ಕ್ ಮಾಡುತ್ತೆ. ಲೈಕ್ ನಿಮ್ಮ ಸ್ಕಿನ್ ಮೇಲೆ ಯಾವುದೇ ರೀತಿಯ ಏಜಿಂಗ್ ಸಿಂಪ್ಟಮ್ಸ್ ನಿಮಗೆ ಗೊತ್ತಾಯಿತು ಅಂತಂದರೆ ಇದನ್ನು ಯೂಸ್ ಮಾಡೋದು ಸ್ಟಾರ್ಟ್ ಮಾಡಿ. ಸ್ಪ್ರೆಡ್ ಮಾಡ್ಕೊಳ್ಳೋದು ಅಷ್ಟೇ. ಜಸ್ಟ್ ಲೈಕ್ ಎ ಮಾಯ್ಶ್ಚರೈಸರ್ ಹೇಗೆ ಅಪ್ಲೈ ಮಾಡ್ತೀವೋ, ಏನಾದರೂ ಕೈಗೆ ಉಳಿತು ಅಂತಂದರೆ ನಿಮ್ಮ ಹ್ಯಾಂಡ್ ಅವ್ರ ನಿಮ್ಮ ನೆಕ್ಗೂ ಕೂಡ ಯೂಸ್ ಮಾಡ್ಕೋಬೋದು. ಅದೇ ಡ್ರೈ ಆಗಿಬಿಡುತ್ತೆ. ನೀವು ಆರಾಮಾಗಿ ಇದನ್ನು ನೈಟ್ ಟೈಮ್ ಅಪ್ಲೈ ಮಾಡ್ಕೊಂಡು ಮಲ್ಕೋಬೋದು. ಮಾರ್ನಿಂಗ್ ಟೈಮ್ ಅಪ್ಲೈ ಮಾಡಿಕೊಂಡು ಜಸ್ಟ್ ಒಂದು 2 ಮಿನಿಟ್ಸ್ ಫ್ಯಾನ್ ಕೆಳಗಡೆ ನಿಂತ್ಕೊಂಡ್ಬಿಟ್ರೆ ಅದರ ಪಾಡಿಗೆ ಅದು ಡ್ರೈ ಆಗಿಬಿಡುತ್ತೆ. ಅಷ್ಟೇ. ಇದ್ರ ಮೇಲೆ ನೀವು ಬೇಕಿದ್ರೆ ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೋಬೋದು ಆ್ಯಂಡ್ ನಿಮ್ಗೆ ಇಷ್ಟವಾಗಿರುವಂಥ ಫೌಂಡೇಶನ್ನ ಅಪ್ಲೈ ಮಾಡ್ಕೋಬೋದು. ಕಾಂಪ್ಯಾಕ್ಟ್ ಅಪ್ಲೈ ಮಾಡ್ತೀರಾ ಅಂದರೆ ಕಾಂಪ್ಯಾಕ್ಟನ್ನು ಕೂಡ ಅಪ್ಲೈ ಮಾಡ್ಕೋಬೋದು. ಸೊ ನೀವು ಮಾರ್ನಿಂಗ್ ಇದನ್ನು ಜಸ್ಟ್ ಲೈಕ್ ಎ ಮಾಯ್ಶ್ಚರೈಸರ್ ಥರ ಅಪ್ಲೈ ಮಾಡಿ ಗೆಟ್ ಟು ಗೋ. ಆ್ಯಂಡ್ ನೈಟು ನೀವು ಮಲ್ಗೋ ಮುಂಚೆ ಫೇಸ್ ವಾಶ್ ಎಲ್ಲ ಮಾಡ್ಕೊಂಡ್ಬಿಟ್ಟು ನೈಟ್ ಟೈಮ್ ಮಲ್ಗೋ ಮುಂಚೆ ಅಪ್ಲೈ ಮಾಡಿಕೊಂಡ್ರೆ ಸಾಕು. ತುಂಬಾ ಹೈಡ್ರೇಟ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ಇದು ಸ್ಕಿನ್ ಮೇಲೆ ಆ್ಯಂಟಿ ಏಜಿಂಗ್ ಆಗಿ ವರ್ಕ್ ಆಗುತ್ತೆ. ನಿಮ್ಮ ಸ್ಕಿನ್ನನ್ನು ತುಂಬ ಸಾಫ್ಟ್ ಆ್ಯಂಡ್ ಶೈನಿಯಾಗಿ ಮಾಡುತ್ತೆ. ಅಷ್ಟೇ ಅಲ್ಲ, ವ್ರಿಂಕಲ್ಸ್ ಎಲ್ಲನೂ ಕೂಡ ಕಡಿಮೆ ಮಾಡಿ ನಿಮ್ಮ ಸ್ಕಿನ್ನನ್ನು ಯಂಗಾಗಿ ಇಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಅದರಲ್ವ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಈ ರೆಮಿಡಿ ಅವ್ರಿಗೂ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಇಷ್ಟನ್ನು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮತ್ತೆ ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.